ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 27ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ನರಳಾಡುತ್ತಿರುವ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. 27ನೇ ವಾರ್ಡಿನ ಪುರಸಭೆ ಸದಸ್ಯೆ ಲಕ್ಷ್ಮೀದೇವಿ ಅವರಿಗೆ ಎಷ್ಟೋ ಬಾರಿ ಹೇಳಿದ್ರೂ ಮಾಡುತ್ತೀನಿ ಅಂತ ಭರವಸೆ ಆಗಿದೆ ಹೊರತು ಕೆಲಸ ಮಾತ್ರ ಮಾಡ್ತಾ ಇಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದರು. 20 ವರ್ಷವಾದರೂ ಸಿಗದ ಮೂಲಭೂತ ಸೌಕರ್ಯಗಳು ಎಷ್ಟು ದಿನ ಅಂತ ಭರವಸೆ ಕೊಡ್ತೀರಾ ಅಧಿಕಾರಿಗಳೇ, ಪುರಸಭೆ ಸದಸ್ಯರೇ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 27ರ ವಿಜಯನಗರ ನಿವಾಸಿಗಳು ತೀವ್ರ ಕುಡಿಯುವ ನೀರು, ಡ್ರೈನೇಜ್, ವಿದ್ಯುತ್ ದೀಪಗಳ ಸಮಸ್ಯೆ ಎದುರಿಸುತ್ತಿದ್ದು ಕಣ್ಣಿಗೆ ಕಾಣದ ಪುರಸಭೆ ಸದಸ್ಯ ಹಾಗೂ ಅಧಿಕಾರಿ, ಶಾಲಾ ಮಕ್ಕಳು, ಸ್ಥಳೀಯರು ಓಡಾಡಲಿಕ್ಕೆ ಸಮಸ್ಯೆಯಾಗುತ್ತಿದೆ. ಚರಂಡಿ ಇಲ್ಲದ ಕಾರಣ ನೀರು ರೋಡಿನ ಮೇಲೆ ನಿಲ್ಲುತ್ತದೆ. ಅಧಿಕಾರಿಗಳಿಗೆ ಕೇಳಿದರೆ ಮನೆಯ ಮುಂದೆ ಸಂಪ್ ಮಾಡಿ ನೀರು ಬಿಡಿ ಅಂತ ಹೇಳುತ್ತಾರೆ. ನಮಗೆ ಇನ್ನೂ ಅರ್ಥವಾಗುತ್ತಿಲ್ಲ, ನಾವು ಯಾವ ಕಾಲದಲ್ಲಿ ಇದ್ದೇವೆ ಎಂಬುದನ್ನು ಪ್ರಶ್ನೆ ಕಾಡುತ್ತಿದೆ. ಈ ವಾರ್ಡಿನಲ್ಲಿ 200 ಮನೆಗಳಿವೆ, ಆದರೂ ನೀರು ಇಲ್ಲದೆ ಒದ್ದಾಟ, ಕಾಟಾಚಾರಕ್ಕೆ ಒಂದು ನೀರಿನ ಟ್ಯಾಂಕ್ ಅಳವಡಿಸಿದ್ದಾರೆ. ಆದರೆ ಅದರಲ್ಲಿ 5 ರಿಂದ 6 ಕೂಡ ಮಾತ್ರ ಬರುತ್ತದೆ. ಉಳಿದವರ ಪರಿಸ್ಥಿತಿ ಏನು? ಶಾಸಕರೇ, ಸಚಿವರೇ ಹಾಗೂ ಅಧಿಕಾರಿಗಳೇ, ಸ್ವಲ್ಪ ವಾರ್ಡ್ ನಂಬರ್ 27 ವಿಜಯನಗರ ಸಮಸ್ಯೆ ಕೇಳುವಿರ? ತಾವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀರಾ, ಎಲ್ಲಿ ಅಭಿವೃದ್ಧಿ ಆಗಿದೆ ಎಂಬುದು ಪ್ರಶ್ನೆಯಾಗಿದೆ. ವಾರ್ಡ್ ನಂಬರ್ 27 ವಿಜಯನಗರ 20 ವರ್ಷ ಕಳೆದರೂ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಬಳಲುತ್ತಿರುವ ಡ್ರೈನೇಜ್ ಇಲ್ಲ, ಲೈಟ್ ಇಲ್ಲ, ಕುಡಿಯುವ ನೀರು ಮೊದಲೇ ಇಲ್ಲ. ಇದೇನಾ ನಿಮ್ಮ ಅಭಿವೃದ್ಧಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ದಿನವಿಡೀ ಅದೇ ರಸ್ತೆಯಲ್ಲಿ ತಿರುಗಾಡುತ್ತಿರುವ ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮನೆ ಕಣ್ಣಿಗೆ ಕಾಣೋದಿಲ್ವಾ ಎಂಬುದು ಪ್ರಶ್ನೆಯಾಗಿದೆ. ವರದಿ MD ಗೌಸ್, ಮಾನ್ವಿ. ನಾವು ಈ ಏರಿಯಾಕ್ ಬಂದು 10 ವರ್ಷ ಆಯ್ತು. ನಮಗ್ ಚರಂಡಿ ಇಲ್ಲ, ಕೊಳಾಯಿ ನೀರಿಲ್ಲ. ಬೋರ್ ಐದೆ ಅಂದ್ರೂ ಬ್ಯಾಸಿಗೆ ಬಂದ್ ಆಗಿಬಿಡ್ತಾವ. ಅವೆರಡು ನಮ್ಗಂತೂ ಮೇನು, ಅವು ಮಾಡಿಕೊಡ್ಬೇಕು. ಚರಂಡಿ, ಕೊಳಾಯಿ ನೀರು. ಮಳೆ ನೀರು ಬಂದ್ರೆ ರೋಡಿಗೆ ಕಾಲಿದ್ದ ಜಾಗದಾಗ ಮುಸ್ರೆ, ಕಸ, ನೋಣ, ದ್ವಾಮಿ, ಹುಡುಗರಿಗೆ ಜ್ವರ ಬರೋದು, ಏನು ಈ ಕೆಮ್ಮಾಗೋದು, ಇದೇ ಸಮಸ್ಯೆ ಆಗ್ಯದ ನೋಡಿ. ರೋಡಿಗೆ ನಿಂತು ಕೂಡ ತಾವು ಹೀಗೆ ಹಿಂಗೆ ಒಂದೊಂದ್ಸಲ ಮತ್ತೆ ಗಾಡಿ ಮ್ಯಾಗ ಕುಂತಡಿಗೆಲ್ಲ ನೀರು, ಗಾಡಿ ಮುಳುಗಷ್ಟು ನೀರು ನಿಂದಿರ್ತಾವ. ಈಗ ಆ ಕಡೆ ಈ ಕಡೆ ಒಡ್ಡಕ್ಕೆಂಬಿಟ್ರು. ಅವಾಗ ಖಾಲಿ ಜಾಗದ್ದು ಓದಿದ್ವು, ಈಗ ಖಾಲಿ ಜಾಗ ಇಲ್ಲಲ್ಲ, ಮತ್ತೆ ರೋಡಿಗೆ ನಿಂತು ಬಿಡ್ತಾವ. ಯಾಕಡೆಗೆ ಹೋಗ್ಬೇಕು? ಸದ್ಯ ನಮ್ಗ ಇದು ಡ್ರೈನೇಜ್, ಕೊಳಾಯಿ ನೀರು, ಇವೆರಡು ಮೇನ್ ನೋಡಿ. ನಮ್ಮ ಹೆಸರು ಶರಣಪ್ಪ. ವಿಷಯ ಏನ್ ಸರ್? ಇಲ್ಲಿ ಏನು ಸಮಸ್ಯೆ? ಇಲ್ಲಿ ನಾನು ಇಲ್ಲಿ ಬಂದು ಒಂದು 10 ವರ್ಷ ಆಯ್ತು. ಇಲ್ಲಿ ಯಾವ್ದು ಡ್ರೈನೇಜ್ ಇಲ್ಲ ಮತ್ತು ನೀರಿನ ಅನುಕೂಲನೂ ಇಲ್ಲ. ನಾವ್ ಈ ಏರಿಯಾದಲ್ಲಿ ಬಂದು 15 ವರ್ಷ ಆಯ್ತ್ರಿ. 15 ವರ್ಷದಿಂದನೂ ನಮಗೆ ಯಾವ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ರೋಡ್ CC ರೋಡ್ ಕರೆಕ್ಟ್ ಆಗಿಲ್ಲ, ಒಂದ್ ಲೈಟಿಂಗ್ ಸೌಕರ್ಯನೂ ಕೂಡ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್, ಹೊರಗಡೆ ಜಾಬಿಗೆ ಹೋಗೋರು ಇದಾರೆ, ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ, ತುಂಬಾ ಗಲೀಜಾಗಿದೆ. ಅದಕ್ಕೊಂದ್ ಚರಂಡಿ ವ್ಯವಸ್ಥೆ ಆಗ್ಬೇಕು, ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು. ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚಾಗಿ ನಾವು ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು. ನೀರೇ ಇಲ್ಲ ಅಸಲು. ಒಬ್ಬೊಬ್ಬರ ಮನೆಗೆ 2 ಬೋರ್ ಅಂದ್ರೂ ಈ ಭೂಮಿ ಎಲ್ಲಿಂದ ಕೊಡ್ತಾಳೆ? ಮಳೆ ಇಲ್ಲ ಚೆನ್ನಾಗಿ, ಅದಕ್ಕೆ ನೀರಿನ ವ್ಯವಸ್ಥೆ ಒಂದು ಆಗ್ಲಿ, ನಿಮ್ ಕಡೆಯಿಂದಾರ ಆಗ್ಲಿ. ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು. ಅದು ನಮಗೆ ಯಾಕೋ ಬಗೆಹರಿತಲ್ಲ ಅನಿಸ್ತಾ ಇದೆ. ನಿಮ್ ಕಡೆಯಿಂದಾರ ನೋಡೋಣ, ನಿಮ್ TV ಚಾನೆಲ್ಗಳಿಂದಾನು ಏನಾದ್ರು ಉಪಯೋಗ ಆಗ್ಬಹುದು ಅಂತ ನಾನು ಕೇಳ್ಕೊಂತಿದ್ದೀನಿ. ಎಷ್ಟು ವರ್ಷದಿಂದ ಇಲ್ಲ ಮೇಡಮ್? 15 ವರ್ಷ ಆಯ್ತು. ನಾನ್ ಬಂದು 15 ವರ್ಷ. ಅದಕ್ಕೂ ಮುಂಚೆ ಯಾರು ಬಂದಿರೋ ಗೊತ್ತಿಲ್ಲ. ನಾನ್ ಬಂದು 15 ವರ್ಷ ಆಯ್ತು ಇಲ್ಲಿ ಈ ಏರಿಯಾಕ್ಕೆ. 15 ವರ್ಷದಿಂದ ನೀರಿಲ್ಲ. ಅಧಿಕಾರಿಗಳು ಏನ್ ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಏನ್ ಸರ್? ಪುರಸಭೆ ಅಧಿಕಾರಿ ಏನ್ ಹೇಳ್ತಾರೆ? ಮಾಡ್ತೀವಿ ಅಂತಾರೆ. ಆಯ್ತು, ಒಂದ್ಸಲ ಬಂದ್ ನೋಡ್ಕೊಂಡು ಹೋಗ್ತಾರೆ, ಆಯ್ತು, ಮುಗೀತು. ಅವ್ರ ಸಲ ಹೋಗಿ ಬಂದಿವಿ ನಾವು ಮುನ್ಸಿಪಾಲಿಟಿಗೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಕಾಮಗಾರಿಗೆ ಕೊಡ್ತಾ ಇದ್ದಾರೆ, ನಮ್ಮ ವಾರ್ಡಿಗೆ ಯಾಕಿಲ್ಲ? ನಮ್ಮ ವಾರ್ಡಿಗೆ ಅದೇ ನಾವು ಕೇಳಿದೀವಿ ಸರ್. ನಾವ್ ಅದ ಪರ್ಸನಲಿ ನಾವೇನ್ ಮಾತಾಡಕ್ ಬರಲ್ಲ. ಬಟ್ ಅವರು ಆಯ್ತು ಮಾಡ್ಕೊಡೋಣ, ನೋಡೋಣ. ನೀವು ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಪ್ರತಿ ವಾರ್ಡಿಗೆ ಅಂತ ಇಷ್ಟಿಷ್ಟೇ ಅನುದಾನವನ್ನು ಕೊಟ್ಟಿದ್ದಾರೆ, ತಮ್ಮ ವಾರ್ಡಿಗೆ ಹಾಕಿಲ್ಲ. ಅದು ನನಗೆ ಅವ್ರದ್ರ ನಾವು ಕೇಳ್ಬೇಕಾಗತ್ತ. ಅದು ನಾವು ಆಲ್ರೆಡಿ ಒಂದ್ಸಲ ಕೇಳಿದೀವಿ. ಅದಕ್ಕೆ ಒಂದು ಬೋರ್ ಅನ್ನ ಹಾಕ್ಸ್ಕೊಟ್ರು ನಮಗೆ. ಇಲ್ಲೇ ಅದು ಇಡೀ 100 ಮನೆಗೆ ಒಂದು ಬೋರ್ ಸಾಕಾಗಲ್ಲ. ಅದ್ರಲ್ಲಿ ಬರೋದು 5 ರಿಂದ 6 ಕೂಡ ನೀರ್ ಬರ್ತದೆ. ಅದು ಅಷ್ಟಕ್ಕೆ ಆಫ್ ಆಗ್ಬಿಡುತ್ತೆ, ನೀರಿಲ್ಲ. ಆಮೇಲೆ ಉಳಿದವ್ರು ಎಲ್ಲಿ ಹೋಗ್ಬೇಕು? ಅಲ್ಲೇ ಸುತ್ತಮುತ್ತಿದವ್ರು 4 ಮನೆ ತುಂಬ್ಕೋಬಹುದು, ಬಾಕಿಯವ್ರು ಎಲ್ಲಿ ಹೋಗ್ಬೇಕು? ಅದೇ ನಮ್ ಸಮಸ್ಯೆ. ಮೇನ್ ನಮಗ್ ಬೇಕಾಗಿರೋದು ನೀರಿಂದ ಒಂದು ಸಮಸ್ಯೆ ಇದೆ, ಅದೊಂದು ಚರಂಡಿದೊಂದು. ಅದೊಂದ್ 2 ಮಾಡಿಕೊಟ್ರು ಅಂದ್ರೆ ನಾವ್ ಇನ್ನೇನ್ ಅವ್ರಿಗೆ ಏನು ಕೇಳಲ್ಲ. ನಮ್ಗೆ ಪರ್ಸನಲ್ ನಾವೇನು ಕೇಳಲ್ಲ ಅವ್ರಿಗೆ. ನಮ್ಮ ಏರಿಯಾ ಬಗ್ಗೆ ನಾವು ಕೇಳ್ತಿದೀವಿ ಅಷ್ಟೇ.